ಆಮೇಲೆ ಅಂದ್ರೆ ಇಷ್ಟೆಲ್ಲ ಮಾಡ್ತಿರಲ್ಲ, ನನಗೆ ಒಂದು ಕುತೂಹಲ ಇದೆ. ನನ್ನ ಮನ್ಸಲ್ಲಿ ಯಾರೋ ಒಂದು ಹೆಸರು ಹೇಳ್ಕೊಂತೀನಿ, ಅವ್ರ ಹೆಸರು ನೀವು ಹೇಳ್ಬೋದಾ? ಟ್ರೈ ಮಾಡೋಣ. ಹೌದಾ? ಒಂದು ಟ್ರಿಕ್ ಟ್ರೈ ಮಾಡೋಣ. ಓಕೆ. ಇವಾಗ ನೀವೇನ್ ಮಾಡಿ, ಯಾರೋ ಒಬ್ಬರ ಹೆಸರು ಥಿಂಕ್ ಮಾಡ್ಕೊಳ್ಳಿ. ಓಕೆ. ಬಟ್ ಅವ್ರು ಇವಾಗ ಇರೋದು ಬೇಡ. ಸಂಬಡಿ ಹೂಸ್ ಪಾಸ್ಟ್ ಅವೇ. ಓಕೆ. ಯಾರೋ ಆಲ್ರೆಡಿ ಅವ್ರ ಹೆಸರು ಹೇಳ್ತೀರಾ ನೀವು? ಇಲ್ಲ, ವಿಲ್ ಸಿ ದ ಪ್ರೊಸೆಸ್. ಓಕೆ ಓಕೆ ಡನ್. ನಾನು ಇವಾಗ ಹಿಂಗೆ ಏನಂತ ಹೇಳ್ಬಿಟ್ರೆ ಚೆನ್ನಾಗಿರೋ ಓಕೆ ಓಕೆ ಡನ್. ಪ್ರೊಸೆಸ್ ನಾನು ನಿಮ್ಗೆ ತೋರಿಸ್ತೀನಿ ಟೋಟಲ್ ಆಗಿ. ಓಕೆ. ಇವಾಗ ಅವ್ರನ್ನ ನೀವು ಮನಸ್ಸಲ್ಲಿ ಅನ್ಕೊಳ್ಳಿ, ಯಾರೋ ಹೆಸರನ್ನ ನೀವು ಮನಸ್ಸಲ್ಲಿ ಥಿಂಕ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನೀವು ಫಸ್ಟ್ ಹೇಳ್ತೀನಿ, ಹೇಳ್ಬಿಟ್ಟು ಆಮೇಲೆ ಮಾಡ್ತೀನಿ. ನಾನ್ ಬಂದ್ಬಿಟ್ಟು ಇವಾಗ ಒಬ್ಬ ಪವಾಡ ಇರೋ ಮನುಷ್ಯನ ತರ ನಾಟಕ ಮಾಡ್ತಿದ್ದೀನಿ. ಓಕೆ. ಆದ್ರೆ ನಿಜವಾಗ ಪವಾಡ ಇದ್ರೆ ಅವ್ನು ಹೆಂಗ್ ಮಾಡ್ತಾನೆ ಅಂತ ನಿಮ್ಗೆ ತೋರಿಸಿದೀನಿ ಹೊರತು ನಿಜವಾದ ಪವಾಡ ನಂಗೆ ಇಲ್ಲ. ಓಕೆ. ಓಕೆನಾ? ಓಕೆ. ಮೇಕ್ ಶೂರ್ ಇಟ್ಸ್ ವೆರಿ ಕ್ಲಿಯರ್. ಓಕೆನಾ? ಯಾಕಂದ್ರೆ ನಾಳೆ ನೀವು ಹಾಕುವಾಗ ಎಲ್ಲರೂ ನನಗೆ ಮನೇಲಿ ಯಾರೋ ಒಬ್ರು ಹೋಗಿದ್ದಾರೆ ಅಂತ ನನ್ನ ಹತ್ರ ಬರ್ತಾ ಇದಾರೆ. ಓಕೆ. ಸೊ ಬಟ್ ವಾಟ್ ಐಮ್ ಗೋಯಿಂಗ್ ಟು ಡೂ ನೌ ಇಸ್ ರಿಯಲ್. ಓಕೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ನೀವು ಯಾರೋ ಒಬ್ರು ಮನಸ್ಸಲ್ಲಿ ಥಿಂಕ್ ಮಾಡಿದ್ರಲ್ಲ, ಅವ್ರಿಲ್ಲ ಅಲ್ವಾ ಇವಾಗ? ಇಲ್ಲ. ಓಕೆ. ಹೆಸರು ಹೇಳ್ಬೋದಾ? ಇಲ್ಲ ಇಶ್ಯೂ. ಓಕೆ. ಯಾವುದೇ ಕಾರಣಕ್ಕೂ ಸರಿ ನೀವ್ ಹೆಸರು ನೀವು ಹೇಳಂಗೆ ಇಲ್ಲ. ಓಕೆ. ನಿಮ್ ಮನ್ಸಲ್ಲಿ ಮತ್ತೆ ಇದ್ರೆ ಸಾಕು. ಓಕೆ. ನಾನೇ ಕೇಳಿದ್ರೆ ಹೇಳ್ಬೇಡಿ, ಓಕೆ. ಹೇಳಕ್ಕಾಗಲ್ಲ ಅಂತ ಹೇಳ್ಬಿಡಿ. ಓಕೆ. ಓಕೆ, ನಾವು ಟ್ರೈ ಮಾಡೋಣ. ಇವಾಗ ಅವ್ರನ್ನೆಲ್ಲಿ ಕರ್ಸೋದೇ ಇವಾಗ ನಮ್ದು ವರ್ಕ್. ಓಕೆ. ಓಕೆನಾ? ಅವ್ರನ್ನ ಕರ್ಸಕ್ಕೆ ನನ್ನ ಹತ್ರ ಒಂದು ಮೀಡಿಯಂ ಇದೆ. ಮೀಡಿಯಂ ಅಂದ್ರೆ ಏನೇಳಿ, ಆ ಲೋಕಕ್ಕೂ ಈ ಲೋಕಕ್ಕೂ ಒಂದು ಕನೆಕ್ಷನ್, ಮಧ್ಯದ ಒಂದು ಕನೆಕ್ಷನ್ಗೆ ಏನೋ ಒಂದು ಮೀಡಿಯಂ ಬೇಕಾಗಬೇಕು. ಓಕೆ. ಆ ಮೀಡಿಯಂ ಬಂದ್ಬಿಟ್ಟು ಯಾವುದೇ ವಿಷಯಗಳಿರ್ಬೋದು. ಒಂದು ಬುಗುರಿ ಇರ್ಬೋದು, ರಿಂಗ್ ಇರ್ಬೋದು. ನಾನು ಇವಾಗ ತಂದಿರೋದು ಏನಂದ್ರೆ ಒಂದು ಬೆಲ್ ತಂದಿದ್ದೀನಿ. ಓಕೆ. ಓಕೆ ಸರ್. ಓಕೆ. ಓಕೆ. ಬೆಲ್. ಈ ಬೆಲ್ನ ಏನ್ ಮಾಡಿ, ನೀವು ಕೈ ಹಿಂಗೆ ಇಟ್ಕೊಳ್ಳಿ ಹೇಳ್ತೀನಿ, ಹಿಂಗೆ ಇಟ್ಕೊಳ್ಳಿ ಹೇಳ್ತೀನಿ. ಈ ಬೆಲ್ನ ನಾನು ಇದು ಬಂದ್ಬಿಟ್ಟು ಇಲ್ಲಿ ಇಟ್ಟಿರ್ತೇನೆ. ಇವಾಗ ನಿಮ್ ಕಂಟ್ರೋಲ್ ಇಲ್ಲ ಈ ಬೆಲ್ ಹೊಡಿಯೋದು ಅಲ್ವಾ? ನಿಮ್ ಕಂಟ್ರೋಲ್ ಇದೆಯಾ? ಇಲ್ಲ. ಓಕೆ. ನಾನು ಶೇಕ್ ಮಾಡಿದ್ರೆ ಅಲಾಡ್ಬೋದು. ಶೇಕ್ ಮಾಡಿ, ತುಂಬಾ ಶೇಕ್ ಮಾಡಿ. ಕಷ್ಟ ಇದೆ. ಕಷ್ಟ ಇದೆ. ಹೌದು ಹೌದು, ಕಷ್ಟ ಇದೆ. ಹೌದು. ಅಷ್ಟೆಲ್ಲ ನೀವು ಶೇಕ್ ಮಾಡಲ್ಲ. ಓಕೆ ಫೈನ್. ನಿಮ್ಮ ಮನಸ್ಸಲ್ಲಿ ಒಂದು ಹೆಸರಿದೆ. ಹೌದು, ಖಂಡಿತ. ಇವಾಗ ನೀವು ಒಂದು ಹೆಸರು ಥಿಂಕ್ ಮಾಡಿದಿರಲ್ಲ, ಅವ್ರು ಇವಾಗ ಇಲ್ಲಿಗೆ ಕರೆಯೋಣ. ಓಕೆ. ಹೆಸರಿಗೆ ಹೇಳಿದ್ರೆ ನೀವೇನು ಹೇಳ್ತೀರಾ ಅಂದ್ರೆ, ನನ್ನ ಮನಸ್ಸಲ್ಲಿ ಇರೋ ಮನುಷ್ಯ, ಆ ವ್ಯಕ್ತಿ, ನನಗೆ ಗೊತ್ತಿಲ್ಲ, ಹುಡುಗನ ಹುಡುಗಿ ಯಾರು ಗೊತ್ತಿಲ್ಲ, ಅವರು ಇಲ್ಲಿಗೆ ಬರಬೇಕು, ನೀವು ಬಂದಿದ್ರೆ ನನಗೆ ಏನಾದ್ರು ಸೂಚನೆ ತೋರಿಸಿ ಅಂತ ನೀವು ಹೇಳ್ಬೇಕಾ? ಜೋರಾಗಿ ಮನಸಾರೆ ಹೇಳಿ. ಓಕೆ. ನಾನು ನೋಡ್ಕೊಂಡು ಹೇಳಿ. ಗೋ ಫಾರ್ ಇಟ್. ನೀವೇನಾದ್ರೂ ಇಲ್ಲಿ ಬಂದಿದ್ರೆ, ಸೊ ಈ ಜಾಗಕ್ಕೆ ಬಂದಿದ್ರೆ ರಿಯಾಕ್ಟ್ ಮಾಡಿ. ಇಲ್ಲ, ಸೂಚನೆ ಏನಾದ್ರು ಮೀಡಿಯಂ ಅಲ್ಲಿ ಏನಾದ್ರು ನೀವು ಟ್ರೈ ಅಗೇನ್. ನೀವೇನಾದ್ರೂ ಇಲ್ಲಿ ಬಂದಿದ್ರೆ ಸೊ ಏನಾದ್ರು ಒಂದು ಸೂಚನೆ ಕೊಡಿ. ಮನಸಾರೆ ಕೇಳಿ. That's a sign. Okay. You will try something more. Okay. ಇವರು ನಿಮ್ಮ ಸ್ವಂತದವರು. Okay. ಹೌದು. I will try something. Okay. ಸ್ವಲ್ಪ ವಯಸ್ಸಾದವರು ಅನ್ಸುತ್ತೆ. ಹೌದು. ಓಕೆ, ಇರ್ಲಿ ಹಂಗೆ ಮನಸ್ಸಲ್ಲಿ ಮಾತ್ರ ಥಿಂಕ್ ಮಾಡ್ಕೊಳ್ಳಿ, ಏನು ಹೇಳಕ್ ಹೋಗ್ಬೇಡಿ. ಓಕೆ. ಏನಾದ್ರು ಅವ್ರ ಕ್ವಶನ್ ಇದೆಯಾ ನಿಮ್ಗೆ? ಅವ್ರ ಹತ್ರ ಕೇಳಬೇಕಾದ್ರೆ ಕ್ವಶನ್ ಇದೆಯಾ ನಿಮ್ಗೆ? ಇದೆ. ಏನೋ ತಲೆ ಕೆಡಿಸ್ಕೋಬೇಡಿ, ಏನೋ ಭಯ, ಏನು ಶಿವರಿಂಗ್ ಏನೋ ಬೇಡ. ನೀವು ಮನಸ್ಸಿಂದ ಕೇಳಿ, ಏನ್ ಬೇಕಾದ್ರೆ ಕೇಳಿ. ನಡೆಯುತ್ತಾ, ನಡೆಯಲ್ವಾ, ನೀವ್ ಹೆಂಗಿದ್ರಿ, ಇದ್ದೀರಾ ಇಲ್ವಾ, ಚೆನ್ನಾಗಿದ್ದೀರಾ ಇಲ್ವಾ, ಏನ್ ಬೇಕಾದ್ರೆ ನಿಮ್ಮ ಮನಸ್ಸಿಂದ ಏನೋ ಕೇಳಿ. ಓಕೆ. ತುಂಬಾ ನಿಯತ್ತಿನ ಮನುಷ್ಯ. ಸೊ ನೀವು ಚೆನ್ನಾಗಿದ್ದೀರಾ, ಏನ್ ಹೇಳಕ್ ಹೋಗ್ಬೇಡಿ. ಅದನ್ನ ಹೇಳಕ್. ಓಕೆ. ನೀವು ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಚೆನ್ನಾಗಿದ್ರೆ ರಿಯಾಕ್ಟ್ ಮಾಡಿ. He's fine. He's good. ಓಕೆ. ಈಗ ನಾನೇನ್ ಮಾಡ್ತೀನಿ, ನಿಮ್ಮ ಪರ್ಸನಲ್ ವಿಷಯ ಕೇಳೋಣ. ನಿಮ್ ಮದ್ವೆ ಆಗಿದೆಯಾ? ಇಲ್ಲ. ಓಕೆ. ಯಾವಾಗ ಮದ್ವೆ ಆಗುತ್ತೆ ಕೇಳೋಣ? ಅದೆಲ್ಲ ಬೇಡ. ಓಕೆ ಫೈನ್, ಇರ್ಲಿ ಬಿಡಿ. ಅದೆಲ್ಲ ತುಂಬಾ ಪರ್ಸನಲ್ ಬೇಡ. ವಿ ವಿಲ್ ಡೂ ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಓಕೆ. ಕೈ ನೋತಾ ಕೇಳಿಸ್ಬೋದಾ? ಕೈ ನೋತಾ ಇದೆಯಾ? ಅಲ್ಲ, ಇಟ್ಕೋಬೇಕಾ? ಇವಾಗ ಮಾಡ್ತಿದ್ದೀರಾ? ಓಕೆ. ಇಲ್ಲ, ಇರ್ಲಿ ಬಿಡಿ, ಬಿಡ್ಬಿಡಿ. ನಿಮ್ ಕೈ ನೋತಾ ಇದ್ರೆ ಬೇಡ. ಓಕೆ.
ಇವಾಗ ಹ್ಮ್. ಇವರು ನನ್ನ ಹತ್ರ ಬರ್ಲಿ, ನನ್ನ ಹತ್ರ ಬಂದು ಅವ್ರು ನನಗೆ ಆ ಹೆಸರನ್ನ ಹೇಳ್ಬಿಟ್ಟು ಹೋಗ್ತಾರೆ ನನ್ನ ಕಿವಿಯಲ್ಲಿ. ಹಂಗ ಅವ್ರು ಹೇಳ್ತಾರ ಅಂತಂದ್ರೆ ಇದು ಹೊಡಿಯುತ್ತೆ, ನಾನು ಇಟ್ಕೋತೇನೆ. ಓಕೆ ಓಕೆನಾ? ಓಕೆ, ಬನ್ನಿ, ಅಲ್ಲಿ ಬೇಡ, ಈ ಕಡೆ ಬನ್ನಿ. ಓಕೆ. ಸೊ ಇವರು ತುಂಬಾ ವಯಸ್ಸಾಗಿದೆ ಹೌದು. ಅಲ್ವಾ? ಇವ್ರು ಹೋಗುವಾಗ ಇಲ್ಲಿ ತುಂಬಾ ಜಾಸ್ತಿ ಸಾಧನೆ ಮಾಡ್ಬಿಟ್ಟು ಹೋಗಿದ್ದಾರೆ. ಓಕೆ, ನಿಮ್ಮ ಹೆಸರು ಹೇಳಿ ಸಾಕು ನಿಮಗೆ. ಹೆಸರು. ಹಾ, ಓಕೆ ಓಕೆ. ನನಗೆ ಗೊತ್ತಾಯ್ತು ಇವಾಗ ಹೆಸರು. ಹೌದಾ? ಹೇಳಿ ನೋಡೋಣ. ಅದು ನಿಜನಾ ಸುಳ್ಳ ಅಂತ ನನಗೆ ಇನ್ನ ಕನ್ಫರ್ಮೇಶನ್ ಬೇಕು. ಕೈಯಿಂದ ಇಟ್ಕೊಳ್ಳಿ, ನನ್ನ ಕೈಯಲ್ಲಿ ಇಟ್ಕೊಳ್ಳಿ. ಅವ್ರ ಹೆಸರನ್ನ ನೀವು ಇವಾಗ ಯೋಚನೆ ಮಾಡಿ. ಓಕೆ, ಮೋರ್ ದೆನ್ 6 letters ಇದೆ, ಮೋರ್ ದೆನ್ 8 letters ಇದೆ. ನೀವು ಯೋಚನೆ ಮಾಡೋ ಹೆಸರಲ್ಲಿ 8 letters ಇದೆ. ಫಸ್ಟ್ ಲೆಟರ್ ಮಾತ್ರ ಯೋಚನೆ ಮಾಡಿ. ಓಕೆ, ಫಸ್ಟ್ ಲೆಟರ್ ಇಲ್ಲಿ ಬರ್ದಂಗೆ ಯೋಚನೆ ಮಾಡಿ. ಇಲ್ಲಿ ನೀವು ಬಾಯಲ್ಲಿ ಏನೇನು ಹೇಳಕ್ ಬೇಡ. ನೀವು ಇಲ್ಲಿ ಒಂದು ಸ್ಲೇಟ್ ಇದೆ. ಆ ಸ್ಲೇಟ್ ಅಲ್ಲಿ ನೀವು ಮನಸ್ಸಲ್ಲಿ ಬರೀತಿದ್ದೀರ. ಓಕೆ, ಗೊತ್ತಾಯ್ತು. ನೀವು ಮನಸ್ಸಲ್ಲಿ ಬರ್ದಿದ್ದ ಹೆಸರು ಏನಂದ್ರೆ, ಲೆಟರ್ ಏನಂದ್ರೆ ಹೆಚ್. ಫಸ್ಟ್ ಲೆಟರ್ ಹೆಚ್. ಓಕೆ, ಇರಿ ಫುಲ್ ಹೆಸರು ಯೋಚನೆ ಮಾಡಿ ಇವಾಗ. ಇಲ್ಲ, ನೀವು ಲಾಸ್ಟ್ ಲೆಟರ್ ಯೋಚನೆ ಮಾಡಿ. ಯೋಚನೆ ಮಾಡ್ತಿದ್ದೀರಾ? ಬೇಡ, ಫುಲ್ ಹೆಸರು ಯೋಚನೆ ಮಾಡಿ. ಫುಲ್ ಹೆಸರು ಇಲ್ಲಿ. ಓಕೆ, ನನಗೆ ಸೆಂಡ್ ಮಾಡ್ದಂಗೆ ಯೋಚನೆ ಮಾಡಿ. ಕೀಪ್ ಸೆಂಡಿಂಗ್. ತಿರ್ಗಾ ಮನಸ್ಸೊಳಗಡೆ ಮಾತ್ರ ತಿರ್ಗಾ ಹೆಸರನ್ನ ಹೇಳ್ತಾ ಇರಿ. ಹನುಮಂತನ? ಹೌದು ಸರ್, ನಿಜ. ಹೆಂಗೆ ಸರ್ ಇವೆಲ್ಲ? ಬೇರೆಲ್ಲ ಮ್ಯಾಜಿಕ್ ಮಾಡಿರ್ ಬಿಡ್ರಿ, ಅದೇನೋ ಕೈ ಚಳಕ ಅನ್ಬೋದು. ನಾನು ಮನ್ಸಲ್ಲಿ ಅನ್ಕೊಂಡಿದ್ದು ಹೆಂಗೆ ಸರ್ ಇದು? ತುಂಬಾ ಚೆನ್ನಾಗಿದ್ದಾರೆ ಅಂತ ನಿಮ್ಗೆ. ಹೌದಾ? ಸೂಪರ್. ಚೆನ್ನಾಗಿದ್ದವ್ರು ಗೊತ್ತಿಲ್ಲ ನನಗೆ. ಅವ್ರು ಆಲ್ರೆಡಿ ಇಲ್ಲ, ಹೋಗಿದ್ದಾರೆ. ಜೊತೆಲಿ ಯಾವಾಗ್ಲೂ ಇದಾರಂತೆ. ನಮ್ ತಾತ ಅದು ಗೊತ್ತಾಯ್ತು. He's taking care of you. He's taking care of your family and everything. He will always be with you. Okay. Wishing for your success and everything. ಈ ಇಂಟರ್ವ್ಯೂನಲ್ಲಿ, ಈ ಸಂದರ್ಶನದಲ್ಲಿ ನನಗೆ ಬೆಸ್ಟ್ ಮ್ಯಾಜಿಕ್ ಅಂದ್ರೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ನನಗೆ ಗೊತ್ತಿಲ್ಲ ಇದು ಹೆಂಗೆ ಅಂತ, ಯೋಚನೆ ಮಾಡ್ತಾನೆ ಇರ್ತೀನಿ. ಅದರಲ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ಬಿಟ್ಟು ಸಖತ್ ಖುಷಿ ಪಡ್ತಾರೆ ಆಕ್ಚುಲಾಗಿ ಹೇಳ್ಬೇಕಂದ್ರೆ. ನಾನು ಓಕೆ, ಈ ಯೂಶುವಲ್ ಆಗಿ ಅಂದ್ರೆ ನಾನು ನೋಡ್ಬೇಕಾರೆ ಅವ್ರದ್ದು ಮುಖ ನೋಡ್ಬೇಕಾರೆ ಹೆಚ್ಚು ಅಂದ್ರೆ ಅಂತ ಆ ಥರದ್ದು ಏನೋ ಕಂಡಿಡ್ತಾರೆ. ಸೊ ನಾನು ಅದನ್ನ ಮಾಡ್ಲೇ ಇಲ್ಲ. ನೋಡೋಣ ಯಾವ ರೀತಿ ಅಂತ. ಅಷ್ಟು ಸುಲಭ ನನಗೆ. ಹೌದಾ? ಸೂಪರ್. ಅಂದ್ರೆ ಇವಾಗ ಒಂದು ಹುಡುಗನಿಗೆ ಒಂದು ಮಗುಗೆ ಅವರು ತುಂಬಾ ಪ್ರೀತಿ ಮಾಡೋ ಒಂದು ಮನುಷ್ಯ ಯಾರಂತ ಕೇಳಿದ್ರೆ, ನನ್ನ ಅನಿಸಿಕೆ ಪ್ರಕಾರ ಅವ್ರ ತಾತ ಅಥವಾ ಅಜ್ಜ ಇವರು ಇರ್ತಾರೆ. ಯಾಕೆ ಅಂದ್ರೆ ಅಪ್ಪ ಅಮ್ಮ ಕೂಡ ಕೆಲವೊಂದ್ಸಲ ಹೊಡೆದ್ಬಿಟ್ಟಿರ್ತಾರೆ, ಬೈದಿರ್ತಾರೆ, ಏನೋ ಆಗಿರುತ್ತೆ. ಬಟ್ ಇವರು ಪ್ರೀತಿ ತುಂಬಾನೇ ಪ್ಯೂರ್ ಇರುತ್ತೆ. ಸೊ ಆಲ್ಮೋಸ್ಟ್ ಈ ತರ ನಾನು ಕೇಳುವಾಗ ಅವರೆಲ್ಲ ಥಿಂಕ್ ಮಾಡೋ ಹೆಸರು ಅವ್ರ ತಾತದು ಅಥವಾ ಅಜ್ಜಿದೇ ಇರುತ್ತೆ. ಸೊ ಅದು ಒಂದ್ ಸ್ಟೆಪ್ ನನಗೆ ಮುಂದೆ ಹೋಗೋದಕ್ಕೆ. ಬಟ್ ಅದು ಮಾತ್ರ ಅಲ್ಲ ಸ್ಟೆಪ್. ಬಟ್ ಐ ಆಲ್ರೆಡಿ ನೋ ಅವರು ನಿಮ್ ಅಜ್ಜಿ ತಾತ ಅಂತ ನನಗೆ ಆವಾಗಲೇ ಗೊತ್ತಾಯ್ತು. ಬಟ್ ನನ್ಗೆ ಹೇಳಕ್ ಮುಂಚೆ ನೀವು ಹೇಳ್ಬಿಟ್ರಿ ನೀವು ಅಷ್ಟೇ. ನೀವು ಹೆಸರೇ ಕಂಡಿಡಿದ್ರೆ ಮತ್ತೆ ಇದ್ಯಾವ ಲೆಕ್ಕ ನಿಮ್ಗೆ, ಹೋಗ್ಲಿ ಬಿಡಿ. ಓಕೆ, ನನ್ಗೆ ಕರ್ಸಿತ್ತಂತೂ ಬಹಳ ಖುಷಿ ಆಯ್ತು. ಅವ್ರ ಜೊತೆ ಒಂದು ಸಣ್ಣ ಮೆಮೊರಿ ಏನಪ್ಪಾ ಅಂದ್ರೆ, ನಾನು ರಜೆ ಬಂದಿದ ತಕ್ಷಣ ಅದೇ ನಾನು ಓದ್ತಾ ಇರೋದೇ ಅಲ್ಲೇ ಅನ್ಕೊಂಡ್ಬಿಟ್ಟೆ. ಸೊ ಅದೊಂದು ಮೆಮೊರಿ. ಅಂಡ್ ಕೊನೆಯದಾಗಿ ಅವರು ಉಸಿರು ಬಿಟ್ಟಿತ್ತು ನನ್ನ ಕೈಯಿಂದಾನೆ. ಅಂಡ್ ಯೂಶುವಲ್ ಆಗಿ ನಾನು ಸ್ವಲ್ಪ ದೊಡ್ಡ ಕಲ್ ಮನ್ಸ್ ಮಗ. ನಾನು ಯೂಶುವಲ್ ಆಗಿ ಯಾರಿಗೂ ಏನು ಬಳೋದೆಲ್ಲ ಸೀನಿಲ್ಲ. ಆದ್ರೆ ಅವ್ರು ಸತ್ತಾಗ ಹತ್ಬಿಟ್ಟಿದೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅದ್ ಬೇರೆ ತರ ಅನ್ಕೊಂಡ್ಬಿಟ್ಟಿದ್ರು ಅಳ್ತಾವನೆ ಅಂದ್ರೆ,
ಸೊ ಅದು ವಿನ್ನರ್ ಫೀಲಿಂಗ್ಸ್ ಇರುತ್ತಲ್ಲ. ಸೊ ಆದ್ರೂ ನೀವು ಮಾಡಿದ ಮ್ಯಾಜಿಕ್ ನಮ್ಗೆ ಈಗಲೂ ನೆನಪು ಬರ್ತಾನೆ ಐತೆ, ಹೆಂಗೆ ಅಂತ. ಸೊ ಸದ್ಯಕ್ಕೆ ಅದನ್ನ ಹೆಂಗೆ ಅಂತ ಮಾಡ್ಕೊಳಕ್ ಹೋದ್ರೆ ಸಂದರ್ಶನ ಮುಂದಕ್ಕೆ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ನಾನು ಆಮೇಲೆ ನಿಮಗೆ ಪರ್ಸ್ನಲಿ ಹೆಗ್ ಕೊಡ್ತೀನಿ ಇದಕ್ಕೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ, ಸೊ ನೀವು ಇಷ್ಟೆಲ್ಲ ಒಂದು ಟ್ಯಾಲೆಂಟ್ ಇರ್ಬೇಕಾದ್ರೆ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇದೆ ಅಂದ್ರೆ ಯಾಕೆ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇರಬಾರ್ದು, ಯಾಕೆ ಮೀಡಿಯಾ ಇಂಡಸ್ಟ್ರಿಯಲ್ಲಿ ಇರಬಾರ್ದು? ಈ ತರ ಥಿಂಕಿಂಗ್ ಬರುತ್ತೆ ಸರ್. ಈಗ ನನಗೆ ಈಗ ಬಂದಿತ್ತು ಥಿಂಕಿಂಗ್. ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, USA ಓಕೆ, ದುಬೈಗಳಲ್ಲಿ ಕೆಲವೊಂದು ಜಾಗದಲ್ಲಿ ಮೆಂಟಲಿಸ್ಟ್ಗಳನ್ನ ಪೊಲೀಸ್ಗಳು ಹೈಯರ್ ಮಾಡ್ತಾರೆ. ಓಕೆ, ಅವರು ಏನಾದ್ರು ಅವ್ರು ಸುಳ್ಳು ಹೇಳ್ತಿದಾರ ಏನಂತ ಕಂಡಿಡಿಯಕ್ಕೆ ಹೈಯರ್ ಮಾಡೋದು ಇದು ಇದೆ. ಓಕೆ, ಬಟ್ ನಮಗೆ ಮ್ಯೂಸಿಷಿಯನ್, ಜಾದೂಗಾರ ಅಂದ್ರೆ ಅದರ ಇಂಪಾರ್ಟೆನ್ಸ್ ನಮಗಿನ್ನ ಜನರಿಗೆ ಗೊತ್ತಿಲ್ಲ. ಎಸ್ಪೆಷಲಿ ಮಿಲಿಟರಿಗೆ, ಪೊಲೀಸ್ಗೆ ಅವ್ರಿಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಬೇರೆ ದೇಶದಲ್ಲಿ ನೋಡಿದ್ರೆ ದೇ ಆರ್ ಡೂಯಿಂಗ್ ಇಟ್ ಆಲ್ರೆಡಿ. ಇವಾಗ ನೀನ್ ಮಾಡಕ್ಕಾಗತ್ತ ಅಂತ ಕೇಳಿದ್ರೆ ಅಫ್ಕೋರ್ಸ್ ಸಪೋರ್ಟ್ ಮಾಡ್ಬೋದು. 100% ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಚಾನ್ಸಸ್ ಇದೆ. ಬಟ್ ಡಿಪೆಂಡ್ಸ್ ಅಪಾನ್ ದೇರ್ ನೀಡ್. ಯಸ್ ಸರ್, ಬೇಜಾನ್ ಸ್ಕ್ಯಾಮ್ಗಳು ನಡೀತಾ ಇದೆ ಬೆಂಗಳೂರಲ್ಲಿ. ಆಮೇಲೆ ಬೇಜಾನ್ ಕಳ್ಳ ರಾಜಕಾರಣಿಗಳು ಇದಾರೆ ನಮ್ಮಲ್ಲಿ. ಇವಾಗ ಒಂದು ಒಂದು ಸ್ಕ್ಯಾಮ್ ನೋಡಿದೆ ನಾನು. ಅದೇನಂದ್ರೆ ಕಣ್ ಕಟ್ಕೊಂಡು ಥರ್ಡ್ ಐ ಓಪನಿಂಗ್ ಅಂತ ಅಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ. ಅದು ಹಳೆ ಟ್ರಿಕ್ ಅದು. ನಾವು ಮಾಡ್ತಿರೋ ತುಂಬಾ ಹಳೆ ಟ್ರಿಕ್ ಅದು. ಕಣ್ ಕಟ್ಕೊಂಡು ಏನ್ ಕಲರ್ ಎಲ್ಲ ಹೇಳ್ತಾ ಹೋಗ್ತಾರೆ. ಅದು ನೋಡಿದಾಗ ಏನಿದು ಅಪ್ಗ್ರೇಡ್ ಆಗಿಲ್ವಲ್ಲ, ಅಪ್ಡೇಟ್ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಎಷ್ಟು ಜನ ಅವ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕನ್ನೋ ಆಸೆದಲ್ಲಿ ಮಾಡ್ತಾರೆ. ಯಾಕೆ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದೇ ನನಗೆ ಕ್ವಶನ್ ಬರೋದು. ಇದು ತುಂಬಾ ಸಣ್ಣ ಟ್ರಿಕ್ ಅಲ್ಲ, ತುಂಬಾ ಒಳ್ಳೆ ಟ್ರಿಕ್. ಬಟ್ ನಾವು ತುಂಬಾ ವರ್ಷಗಳಿಂದ ಮಾಡ್ತಿರೋ ಒಂದು ಮ್ಯಾಜಿಕ್ ಇದು. ನಾನು ತುಂಬಾ ಜಾಗದಲ್ಲಿ ಮಾಡಿದ್ದೀನಿ. ಬಟ್ ಅದು ಯಾಕೆ ಇವರು ಈ ತರ ಒಂದಾಗ್ತಿದಾರಲ್ಲ ಅಂತ ಅನ್ಸುತ್ತೆ ಸರ್. ಈ ವರ್ಡ್ ಕೇಳಿದ್ದೀನಿ ನಾನು. ಅಂದ್ರೆ ಮೆಜಿಷಿಯನ್ಸ್ ಅಂದ್ರೆ ಸ್ಕ್ಯಾಮರ್ಸ್ ಅನ್ನೋದು ವರ್ಡ್ ಕೇಳಿದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಈಗ ನೋಡಿ, ನೀವು ನಾವೇನ್ ಮಾತಾಡ್ತಿದೀವಿ ಅನ್ನೋದು ನೀವು ಮನ್ಸಲ್ಲಿ ಹೇಳಿದ್ರು ಕಂಡಿಡ್ಕೊಂಡ್ಬಿಡ್ತೀರಾ. ಆಮೇಲೆ ಅಲ್ಲಿರೋ ಟಕ್ಕಂತ ಮಾಯ ಮಾಡ್ಕೋಬೇಕಂದ್ರೂ ಗೊತ್ತಾಗ್ಬಿಡುತ್ತೆ. ಮೊಬೈಲ್ ಹ್ಯಾಕಿಂಗ್, ಮೊಬೈಲ್ ಪಾಸ್ವರ್ಡ್ ಗೊತ್ತಿರ್ತೀರಾ, ಅದೇ ಮೋಸ. ಏನ್ ಮೋಸ ಮಾಡಿ? ಮೋಸ ಇಲ್ಲ. ನಾನು ಕೇಳೋ ಉತ್ತರ ಏನಂದ್ರೆ, ಸ್ಕ್ಯಾಮ್ ಅಂದ್ರೆ ಏನು? ವಾಟ್ ಇಸ್ ಸ್ಕ್ಯಾಮ್? ಸ್ಕ್ಯಾಮ್ ಅಂದ್ರೆ ಮೋಸ, ಏನ್ ಹಗರಣ, ದುಡ್ಡಿನ ಮೋಸ, ಒಂದು ನಂಬಿಕೆಯ ಮೋಸ. ಹೌದು, ಏನಾದ್ರು ಇರ್ಬೇಕಲ್ವಾ? ಇವಾಗ ನಾನು ನಿಮ್ಗೆ ತೋರಿಸಿದ್ರೆ ಏನ್ ಮೋಸ ಇತ್ತು? ಏನು ಮೋಸ ಇಲ್ಲ. ಮತ್ತೆ ಹೆಂಗ್ ಅದೇ ಹೇಳ್ತಾರದು. ಅಂದ್ರೆ ಕೆಲವೊಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೀಯಾಗಿ ಕಮೆಂಟ್ ಹಾಕೋ ಜನಗಳು ಇರ್ತಾರೆ. ನನಗೆ ಕೇಳಿ ನನ್ನ ಕಮೆಂಟ್ಸ್ ಹೋಗಿ ನೋಡಿ ಎಲ್ಲ ಕಾಣುತ್ತೆ. ಅದು ತುಂಬಾ ಅಂತವ್ರಿಗೆ ಏನ್ ಟಕ್ಕರ್ ಕೊಡ್ಬೋದು ನೀವು? ನಾನು ಅದಕ್ಕೆ ರಿಪ್ಲೈ ಮಾಡಲ್ಲ. ರಿಪ್ಲೈ ಮಾಡ್ಬೇಕಂದ್ರೆ ಅದಕ್ಕೆ ನನಗೆ ಆನ್ಸರ್ ಇದೆ. ಇವಾಗ ನೀವು ಒಂದು ಚಿತ್ರ ನೋಡಕ್ ಹೋಗ್ತಿದ್ದೀರಾ. ಇವಾಗ ಒಂದು ಹೀರೋ ಬಂದು ಇಲ್ಲಿಗೆ ಆಡ್ತಾರೆ, 1000 ಜನ ಶೂಟ್ ಮಾಡ್ತಾರೆ. ನಿಜಾನ ಅದು? ಅದು ಯಾಕೆ ನೋಡ್ತಿದ್ದೀರಾ? ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಿದ್ದೀರಾ. $100 ಕೊಡ್ಬಿಟ್ಟು ನೋಡ್ತಿದ್ದೀರಾ ಅಲ್ವಾ? ಅದೇ ಎಂಟರ್ಟೈನ್ಮೆಂಟ್ ನಾನು ಕೊಡ್ತಿರೋದು ನಿಮ್ಗೆ. ಬೇರೆ ಏನು ಮಾಡ್ತಿಲ್ಲ. ನೋಡಪ್ಪ, ನಾನು ನಿನ್ಗೆ ಒಂದು ಜಾದು ತೋರಿಸ್ತೀನಿ, ಒಂದು ವಿಷಯ ತೋರಿಸ್ತೀನಿ. ನೀನ್ ಮಂಗ ಆದ್ರೆ ಖುಷಿ ಆಗು, ನೀನ್ ಖುಷಿ ಆದ್ರೆ ನನ್ಗೆ ದುಡ್ಡು ಕೊಡು, ಇಷ್ಟೇ. ನಾನು ನಿನ್ ದುಡ್ಡನ್ನ ತಗೊಂಡು ನಾನು ಮಾಯ ಮಾಡ್ಬಿಟ್ಟು ಹೋದ್ರೆ ಸ್ಕ್ಯಾಮ್ ಅದು. ಅಥವಾ ನಾನು ನಿಮ್ ಮನೇಲಿ ಕೂತ್ಕೊಂಡು, ನೋಡಪ್ಪ ಈ ದುಡ್ಡು ನನ್ ಮಾಯ ಆಯ್ತು ಅಂದ್ರೆ ನಿಮ್ ಮನೇಲಿ ಏನೋ ಇದೆ, ನಾನು 10,000 ಕೊಡು, ನಾನು ಸರಿ ಮಾಡ್ತೀನಿ ಅಂದ್ರೆ ಸ್ಕ್ಯಾಮ್ ಅಲ್ವಾ? ನಾನು ಅದೆಲ್ಲ ಏನು ಮಾಡ್ತಿಲ್ಲ. ತಗೊಂಡು ಮಾಯ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ. ನಿನ್ ಖುಷಿ ಆಯ್ತಲ್ವಾ? ಹೌದು, ದುಡ್ಡು ಕೊಡು, ಅಷ್ಟೇ. ಫಿಲ್ಮ್ ಅಲ್ಲಿ ಹೀರೋ ಹೆಂಗ್ ತಗೋತಾರೆ, ಡೈರೆಕ್ಟರ್ ಹೆಂಗ್ ತಗೋತಾರೆ, ಆ ಸೇಮ್ ಪ್ರೊಸೆಸ್ ನಮ್ದು ಸಹ ಅಷ್ಟೇ. ಜಸ್ಟ್ ಎಂಟರ್ಟೈನ್ಮೆಂಟ್. ಇದು ಬೇರೆ ಯಾವುದಕ್ಕೂ ಇಲ್ಲ. ಇದು ಓನ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ಐ ಆಮ್ ಎಂಟರ್ಟೈನರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ನಿಮ್ಮ ನೆಕ್ಸ್ಟ್ ಮ್ಯಾಜಿಕ್ ನಾವು ನೋಡ್ಬೋದಾ? ಶೋರ್. ಓಕೆ. ನನ್ನ ಹತ್ರ ಕೆಲವೊಂದು ಕಾಯಿನ್ಸ್ ಇದೆ. 1, 2, 3, 4 ಕಾಯಿನ್ ಇದೆ. ಓಕೆನಾ? ಬೇರೆ ಏನಿಲ್ಲ. ಇವಾಗ ಈ ಕಾಯಿನ್ಸ್ ಎಲ್ಲ ಒಂದೊಂದು ಹಾರುತ್ತಾ? ಹೌದು. ನಾನು ತೋರಿಸ್ತೇನೆ. ಇವಾಗ ಇಲ್ಲಿ ಒಂದು ಕಾಯಿನ್ ಇದೆ, ಇಲ್ಲೊಂದು ಕಾಯಿನ್ ಇದೆ, ಇಲ್ಲೊಂದು ಕಾಯಿನ್ ಇದೆ, ಇಲ್ಲೊಂದು ಕಾಯಿನ್ ಇದೆ. ಈ ಕಾಯಿನ್ ನೋಡ್ತಾ ಇರಿ. ಈ ಜಾಗದಲ್ಲಿ 1, 2, 3 ಅಂದ್ರೆ ಇಲ್ಲಿ 3 ಇರುತ್ತೆ. ನೋಡಿದ್ರಾ? ಇಲ್ಲಿಗೊಂದು ಬಂದಿರುತ್ತೆ. ಹಿಂಗೆ ಸರ್ ಇದು. ಓಕೆ, ಮತ್ತೆ ಟ್ರೈ ಮಾಡೋಣ. ನೀವು ಯಾವತ್ತಾದ್ರೂ ಮ್ಯಾಜಿಕ್ ಮಾಡಿದ್ದೀರಾ ಲೈಫಲ್ಲಿ? ಇಲ್ಲ ಸರ್, ಮಾಡಿಲ್ಲ. ಇವಾಗ ನೀವು ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ಮಾಡಿಸ್ಲಾ? ಓಕೆ, ನಿಮ್ಮ ಕೈ ತೋರಿಸಿ. 2 ಕೈ ತೋರಿಸಿ. 2 ಕೈ ತೋರಿಸಿ. ಹತ್ರ ಬನ್ನಿ. ಇವಾಗ ಇಲ್ಲಿ ನಾನು ಈ ಕಾಯಿನ್ಸ್ ಇಟ್ಟಿರ್ತೇನೆ.
ಈ ಇನ್ನೊಂದು ಕೈ ಇಟ್ಕೊಂಡು ಈ ಕಾಯಿನ್ ಹಿಂಗೆ ಕವರ್ ಮಾಡಿ, ಈ ಕೈಲಿ ಕಾಯಿನ್ ಹಿಂಗೆ ಕವರ್ ಮಾಡಿ, ಇದಂಗ ಹಂಗೆ ಕವರ್ ಮಾಡ್ಕೊಂಡು. ಇವಾಗ ನನ್ನ ಕೈಲಿ ಒಂದು ಕಾಯಿನ್ ಇದೆ, ನಿನ್ನ ಕೈಲಿ 3 ಕಾಯಿನ್ ಇದೆ ಅಲ್ಲ, ಹಿಂಗೆ ಶೇಕ್ ಮಾಡಿ, ಶಬ್ದ ಬರ್ಸಿ, ಜಾಸ್ತಿ ಜಾಗ ಕೊಡಿ. ಶಬ್ದ ಬರ್ತಾ ಇರಲಿ. ಇವಾಗ ನೀವೇನು ಅನ್ಕೋತೀರಾ ಅಂದ್ರೆ ಒಂದು ಕಾಯಿನ್ ನಿಮ್ಮ ಕೈ ಬಿಟ್ಟಂಗೆ ಅನ್ಕೋಬೇಕು, ಬಿಟ್ಟು ನನ್ನ ಕೈಗೆ ಬಂದಂಗೆ ಅನ್ಕೋಬೇಕು. ಅನ್ಕೊಳ್ಳಿ. ಓಕೆ. ಇವಾಗ ನೀವು ಅನ್ಕೊಂಡಂಗೆ ನನ್ನ ಕೈಯಲ್ಲಿ 2 ಕಾಯಿನ್ ಇದೆ. ನಿಮ್ಮ ಕೈ ಓಪನ್ ಮಾಡಿ ನೋಡಿ, ನಿಮ್ಮ ಕೈ 2 ಕಾಯಿನ್ ಇದೆ. ಹಿಂಗೆ ಸರ್ ಇವೆಲ್ಲ ಕಾಯಿನ್ಸ್ಗಳು ಯಾವಾಗಲೂ ಹಾರತ್ ಅಂತ ಹೇಳ್ದೆ. ಇದು ನೋಡ್ಕೊಳ್ಳಿ, 1 2 3 4 ಕಾಯಿನ್. ಓಕೆ. ಇಲ್ಲಿ 2 ಕಾಯಿನ್ ಇದೆ. 2 ಕಾಯಿನ್ ಇದೆ. ಇಲ್ಲಿ 2 ಕಾಯಿನ್ ಇದೆ. ಅಂದ್ರೆ 3 ಬರುತ್ತೆ. ಸರಿ, ಇದನ್ನ ಗಟ್ಟಿಗೆ ಇಟ್ಕೊಳ್ಳಿ ಹೇಳ್ತೀನಿ. ಸರ್ ಮೈ ಫುಲ್ ಏನಾದ್ರು ಪೈಪ್ಗಳು ಏನಾದ್ರು ಹಾಕೊಂಡ್ಬಿಟ್ಟಿದ್ದೀರಾ ನೀವು? ಎಲ್ಲಿಂದ ಎಲ್ಲೆಲ್ಲ ತಗೊಂಡ್ಬರ್ತಾ ಇದ್ದೀರಾ? ಓಕೆ ಓಕೆ. ಇವಾಗ ನನ್ನ ಪೈಪ್ ಇದೆ ಅಂತ ನಿಮಗೆ ಡೌಟ್ ಇದೆ ಅಲ್ವಾ? ಹೌದು. ಅಂದ್ರೆ ಸಾಕು, ಇಲ್ಲೊಂದು ಹೋಲ್ ಇದೆ, ಆ ಹೋಲ್ ಹೋಗ್ಬಿಟ್ಟಿರುತ್ತೆ. ಹಂಗೆ ತೊಗೊಂಡ್ಬಂದ್ಬಿಟ್ಟು ಹಿಂಗೆ ಅಂದ್ರೆ ಇಲ್ಲಿ ಬಂದಿರುತ್ತೆ. ಅದನ್ನ ತಗೊಂಡು ಇಲ್ಲಿ ಇಟ್ಬಿಟ್ಟು ಹಿಂಗಂದ್ರೆ ನಿಮ್ಮ ಕೈ ಎಷ್ಟು ಕಾಯಿನ್ ಕೊಟ್ಟೆ? 2 3 ಕೈ ಓಪನ್ ಮಾಡಿ ನೋಡು. 4. ಅಲ್ಲ, ನಿಮ್ಮಲ್ಲಿ ಪೈಪ್ ಇಟ್ಕೊಂಡ್ರೆ ನಾನು ಪೈಪ್ ಇಟ್ಕೊಂಡಿಲ್ವಲ್ಲ, ಹೆಂಗ್ ಬಂತು ಇದು? ತಿರ್ಗಡೆ ಎಲ್ಲ ಒರಿಜಿನಲ್ ಕಾಯಿನ್. ಇದು ಬಂದ್ಬಿಟ್ಟು ಡಾಲರ್ಸ್. ಓಕೆ. ಏನಿದೆ ಅಂದ್ರೆ ಅದೇ ನನ್ಗೆ ಹೇಳ್ದಂಗೆ, ನಾನು ಬೇರೆ ದೇಶ ಕೆಲಸ ಮಾಡ್ತಿದ್ದಾಗ ಈ ಕಾಯಿನ್ಗಳು ನನಗೆ ತುಂಬಾ ಪರಿಚಯ ಆಗ್ಬಿಡ್ತು. ಓಕೆ. ಆಗಿಂದ ನಾನು ಈ ಕಾಯಿನಲ್ಲಿ ಮ್ಯಾಜಿಕ್ ಮಾಡ್ಕೊಂಡು ಇದ್ದೀನಿ. ಸೂಪರ್ ಸರ್. ಸೊ ಇವಾಗ ನೀವು ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಈ ಒಂದು ಕೈ ಚಲಕ ನಾನು ಕಲಿಯಕ್ಕೆ ಒಂದು 4 ವರ್ಷ 3 ವರ್ಷ ಆಯ್ತು ನನಗೆ. 4 ವರ್ಷ ಬರೀ ಕಾಯಿ ಅಂತ ಕಲಿಯೋದಕ್ಕೆ? ಇವಾಗ ನಾನು ಮಾಡಿದ್ನಲ್ಲ ಇಷ್ಟು ಓಕೆ. ಎಷ್ಟು ಒಂದು 3 ನಿಮಿಷ ಮಾಡಿದ್ನಲ್ಲ, ಓಕೆ, ಇಷ್ಟು ಮಾತ್ರ ಕಲಿಯೋದಕ್ಕೆ. ಓಕೆ. ಇವಾಗ ಈ ಕಾಯಿನ್ ಇದೆ ಅಲ್ವಾ, ಈ ಕಾಯಿನ್ ಹಿಂಗೆ ತಗೊಂಡು ಹಿಂಗಂದ್ರೆ ಸಾಕು, ಮಾಯ ಆಗಿರುತ್ತೆ. ಇನ್ನು 2 ಕಾಯಿನ್ ಇದೆ ನೋಡಿ, ಇದನ್ನು ಅಷ್ಟೇ ಮಾಯ ಆಗಿರುತ್ತೆ. ಇನ್ನು 2 ಕಾಯಿನ್ ಇದೆಲ್ಲ, ಇದನ್ನು ಅಷ್ಟೇ ಮಾಯ ಆಗಿರುತ್ತೆ. ಇದನ್ನ ತಗೊಂಡ್ಬಂದು ಇಲ್ಲಿಂದ ಬರುತ್ತೆ, ಇನ್ನೊಂದು ಕಾಯಿನ್ ಇಲ್ಲಿಂದ ಬರುತ್ತೆ. ಎಲ್ಲೆಲ್ಲಿ ತಗೊಂಡ್ಬಂದಿದ್ದೀರಿ ಸರ್? ಈ ಲಾಸ್ಟ್ ಕಾಯಿನ್ ತಗೊಂಡು ಒಂದು ಇಲ್ಲಿ ಹಾಕಿದ್ರೆ ಇಲ್ಲಿ ಬಂದು ಬಿದ್ದಿರುತ್ತೆ, ಬಟ್ ಹಿಂಗೆ ನೋಡಿರಲ್ಲ. ಎಲ್ಲೆಲ್ಲಿಂದ ಏನೇ? ಆಕ್ಚುಲಿ ಇದು ಬಂದ್ಬಿಟ್ಟು ಕಾಯಿನ್ ಅಂತ ಅನ್ಕೊಂಡಿದ್ರೆ, ಇದು ಕಾಯಿನ್ ಅಲ್ಲ ಇದು. ಓಕೆ. ಚಾಕ್ಲೇಟ್ ತರ ತಿನ್ಬಿಟ್ರಿ? ಅದಕ್ಕೆ ಇದು ತಗೊಂಡ್ ಬಂದ್ರೆ ಇಲ್ಲಿಂದ ಒಂದು ಬರುತ್ತೆ, ಇಲ್ಲಿಂದ ಒಂದು ಬರುತ್ತೆ, ಇನ್ನೊಂದು ಇಲ್ಲಿಗೆ ಬಂದಿರುತ್ತೆ. ಏನ್ ಚಾಕ್ಲೇಟ್ ಗಿಕ್ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಸರ್? ತಿಂತೀರಾ, ಆಮೇಲೆ ಗಾಳಿಲಿ ಆರಿಸ್ತೀರಾ? ಯಪ್ಪ ಸರ್, ಅನ್ಬಿಲಿಬಲ್ ಸರ್, ಸೀರಿಯಸ್ಲಿ. ಥ್ಯಾಂಕ್ ಯು. ನಂಬಕ್ಕೆ ಆಗಲ್ಲ, ಸೀರಿಯಸ್ಲಿ ನಂಬಕ್ಕೆ ಆಗ್ತಿಲ್ಲ. ಓಕೆ. ಅಂದ್ರೆ ಈ ಕೆಲವೊಂದಿಷ್ಟು ನಾನು ಅಬ್ಸರ್ವ್ ಮಾಡ್ತೀನಿ, ಅಂದ್ರೆ ಬೇರೆಯವ್ರು ಮಾಡ್ಬೇಕಾದ್ರೆ ಏನೋ ಅಲ್ಲೇ ಇಟ್ಕೊಂಡು ಏನೋ ಮಾಡ್ತಾರೆ. ಬಟ್ ನೀವು ಈ ಕಡೆ ನೋಡ್ರಿ ಇಲ್ಲಿ ತೆಗಿತೀರಾ, ಆ ಕಡೆ ನೋಡ್ರಿ ಅಲ್ಲಿ ತೆಗಿತೀರಾ, ಬಾಯಲ್ಲಿ ನುಂಗ್ತೀರಾ. ನಿಜಕ್ಕೂ ವಿಚಿತ್ರ ಇದು, ಸೀರಿಯಸ್ಲಿ. ನಾವು ನಮ್ಮ ಕಾರ್ಯಕ್ರಮ ನೇಮ್ ಕರೆಕ್ಟಾಗಿ ಇಕ್ಕಿದೀವಿ ನಾವು, ಮಾಯಾಲೋಕ, ರೆಬಲ್ ಮಾಯಾಲೋಕ. ನಮ್ಮ ಚಾನಲ್ಗೂ ಸಿಂಕ್ ಆಗುತ್ತೆ, ನಿಮ್ಗೂ ಸಿಂಕ್ ಆಗುತ್ತೆ. ರೆಬಲ್ ಆಗಿ ಮಾಡ್ತಾ ಇದ್ದೀನಿ ಆಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಮೊಟ್ಟಿಗೆ ಮಾತಾಡೋದು ತುಂಬಾನೇ ಖುಷಿ ಆಯ್ತು. ಸೊ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಹಾದಿಯಲ್ಲಿ ಒಂದು ಲೈಫ್ ಗೋಲ್ ಅಂತ ಇರುತ್ತೆ ಸರ್, ಪ್ರತಿಯೊಬ್ಬನ ಮನುಷ್ಯನಿಗೂ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಒಂದು ಲೈಫ್ ಗೋಲ್ ಅಚೀವ್ಮೆಂಟ್ ಅಂತ ಒಂದು ಗುರಿ ಯಾವುದು ಸರ್? ನನಗೆ ಜಾದು ಅಂದ್ರೆ ತುಂಬಾ ಇಷ್ಟ. ಮ್ಯಾಜಿಕ್ ಇಸ್ ಮೈ ಲೈಫ್. ಓಕೆನಾ? ನನಗೆ ಮ್ಯಾಜಿಕ್ ರೋಡ್ ಯಾಕೆ ಬಂದೆ ಅಂತ ನಾನು ಯೋಚನೆ ಮಾಡಿದ್ರೆ, ಜನರ ಪ್ರೀತಿನ ಗೆಲ್ಲಕ್ಕೆ ಬಂದಿರೋದು ನಾನು. ಆಕ್ಚುಲಿ ಯಾಕೆ ಮ್ಯಾಜಿಕ್ ರೋಡ್ ಬಂದೆ ಅಂತ ಯೋಚನೆ ಮಾಡಿದೆ. ಸೊ ನಾನು ಎಂದಾದ್ರೂ ಕರ್ನಾಟಕ ಜನರ ಮನಸ್ಸಲ್ಲಿ ಎಲ್ಲ ಹೋಗ್ಬಿಟ್ಟು ಜಾದುಗಾರನ ಕೂತ್ರೆ ಅದೇ ನನ್ನ ಲೈಫ್ ಗೋಲ್. ಅವರೆಲ್ಲ ಪ್ರೀತಿ ನನ್ಗಿದ್ರೆ ದಟ್ಸ್ ಮೈ ಲೈಫ್ ಗೋಲ್.